ಮುನ್ಸಿಪಾಲ್ಟಿ ಪೊಲೀಸ್ ಇಲಾಖೆ ಇರ್ಬೋದು, ಇನ್ನೊಂದು ಇರ್ಬೋದು, ಕಂಟ್ರೋಲಲ್ಲಿ ಇಟ್ಟಿದ್ದೀವಿ. ಇವ್ರು ಬೇಕಾದ್ರೆ ಹೇಳ್ಬೋದು ಅದಾಯ್ತದೆ ಇದಾಯ್ತದೆ ಅಂತ. ಇವ್ರ ಪೀರಿಯಡ್ ಇರಲಿಲ್ಲಂತ, ಎಲ್ಲ ಸಾಚಿ ಹೋಗಿತ್ತಂತ. ಅದು ನಾನು ಇನ್ನೂ ಕಂಟ್ರೋಲ್ ಮಾಡಿದ್ದೀನಿ. ನಾನು ಹೇಳೋದು ನಾನು ಯಾವತ್ತೂ ಅಧಿಕಾರಿಗಳನ್ನು ದರ್ಪ ತೋರಿಸಿದ್ದೆ. ನಾನು ಅಧಿಕಾರಿಗಳ ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀನಿ. ಅಧಿಕಾರಿಗಳು ದರ್ಪ ತೋರಿಸ್ತಾ ಇರೋದು ಅವರು. ಈಗ ತಹಸೀಲ್ದಾರ್ ಕೆಲಸ ಮಾಡಬೇಕು, ಇವಾಗ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರನ್ನ ಎಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಅವ್ರನ್ನ ಬೆಳೆಸ್ತಾರೆ. ಇವ್ರು ಮಾಡೋ ಕೆಲಸಕ್ಕೆ ಎಲ್ಲದಕ್ಕೂ ಅವ್ರನ್ನ ಬೆಳೆಸ್ತಾರೆ. ಅವ್ರದ್ದೇ ಆದಂಥ ಕಾರ್ಯವ್ಯಾಪ್ತಿ ಇರುತ್ತೆ. ಮತ್ತು ಇವ್ರು ರಿವ್ಯೂ ಮಾಡೋದು ಬಿಟ್ಬಿಟ್ಟು ಅವ್ರು ರಿವ್ಯೂ ಮಾಡೋದಕ್ಕೆ ಮಾಡಿದ್ದಾರೆ. ಇದೇ ತೋರಿಸುತ್ತೆ ಇವರು ಎಷ್ಟು ಮಾತ್ರ ಇವ್ರಿಗೆ ಏನು KDP ಸಭೆಗಳಾಗಲಿ ಇದಂಗಾಗಲಿ ಅವ್ರು ನೋಡಿರ್ತೀವಿ. ರಿವ್ಯೂ ಎಲ್ಲ ಯಾರು ಮಾಡ್ತಾರೆ? ಆಫೀಸರ್ಸೇ ಮಾಡ್ತಾರೆ. ಇವ್ರು ಮಾಡೋದು, ಇವ್ರು ತಿಳ್ಕೊಂಡು ಮಾಡಿ. ಇವ್ರು ಬಂದಿರೋದು ಜನ ಇದಕ್ಕಾಗೋದಿಲ್ಲ. ಜನರನ್ನ ಮುಂದೆ ಇಟ್ಕೊಂಡು ಏನೋ ನಾನೇನೋ ಸೇವೆ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸೋಲಾರ್ ಪ್ಲಾಂಟ್ಸ್ ಮಾಡ್ತಿದ್ದಾರೆ. ಇವತ್ತು ಆ ದುಡ್ಡನ್ನ ಜನರಿಗೆ ಚೆಲ್ಲಿ ಚುನಾವಣೆಗಳಿಗೆ ಚೆಲ್ಲಿಬಿಟ್ಟು ಇವತ್ತು ತೋರಿಸ್ಕೊಡ್ತಾರೆ. ಇವರು ಜನಪರ ಅಂತಿದ್ರೆ ಇವರು ಹಿಂದ್ಗಡೆ ಲೀಡರ್ಸ್ಗೆ ಏನಾದರೂ ಮಾನ್ಯತೆ ಕೊಟ್ಟು ಯಾವತ್ತಾದರೂ ಅವರು ಹಾಕ್ಕೊಳ್ಳೋ ಪೋಸ್ಟಲ್ಲಿ ಯಾರಾದರೂ ಲೀಡರ್ಸ್ ಮಕ್ಕಳು ನೋಡ್ತೀರ ನೀವು, ಅವ್ರನ್ನ ಒಂದು ರೀತಿ ಗುಲಾಮರ ಥರ ನೋಡ್ತಾ ಇದ್ದಾರೆ. ಹೇಳ್ಕೊಳ್ಳೋಲ್ಲ ಬಿಟ್ಟರೆ ಈಗ ಗೊತ್ತಾಗಲ್ಲ. ಸೊ ಅದರಿಂದ ಹೇಳಲಿ ಹಾಗಾದ್ರೆ ಇವ್ರು ಎಷ್ಟೆಷ್ಟು ಇದು ಕೊಟ್ಟರು ಅಂತೇಳಿ. ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಗೊತ್ತಿದೆ. ಇಟ್ಸ್ ಓಪನ್ ಸೀಕ್ರೆಟ್. ಯಾವುದೇ ಕೆಲಸ ಕಾರ್ಯ ಆಗಬೇಕಾದ್ರೂ ಕೂಡ ರೆಕಾರ್ಡ್ಸ್ ಮಾಡೋದಾಗಲಿ ಮಾಡಬೇಕಾದ್ರೆ ಖರ್ಚು ಆಗೇ ಆಗ್ತದೆ. ಅದು ಸ್ವಲ್ಪ ಹಾಗೂ ಈಗ ಆಗ್ತದೆ. ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳೋದಿಲ್ಲ. ಆದರೆ ಅದು ಇವತ್ತಿನ ವ್ಯವಸ್ಥೆಯಲ್ಲಿ ಅದನ್ನು ನಾವು ತಪ್ಪಿಸೋಕ್ಕಾಗಲ್ಲ. ಬಟ್ ಇವಾಗ ಅವರು ಶಾಸಕರಿದ್ದಾರೆ, ಏನು ಇಲ್ಲದೇ ಮಾಡಲಿ, ಯಾರು ಬೇಡ ಅಂತಾರೆ. ಇವ್ರ ಕಡೆಯವರು ಇರ್ತಾರಲ್ಲ, ಜಮೀನು ತಗೊಂಡಿರೋರು, ಅವರು ಫ್ರೀಯಾಗಿ ಮಾಡಿಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಸುಮ್ಮನೆ ಎಲ್ಲ ಆರೋಪ ಮಾಡೋದಕ್ಕೆ ಅರ್ಥ ಇಲ್ಲ. ಆಮೇಲೆ ನಾನು ಮ್ಯಾಕ್ಸಿಮಮ್ ರೇಟ್ ಕೊಡಿಸಿದ್ದೆ. ಅವ್ರದ್ದು ಆಗ್ತಾ ಇದ್ದಿದ್ದು ಅವತ್ತು ಮೊನ್ನೆ ಆಗಿದ್ದು 50.